ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಹಿಂದ ವರ್ಗದ ನಾಯಕರು, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇದೀಗ ಪ್ರತ್ಯೇಕವಾಗಿದ್ದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವಾಗಿದೆ. 6 ತಾಲೂಕುಗಳಿರುವ ಚಿಕ್ಕಬಳ್ಳಾಪುರ ಒಕ್ಕೂಟಕ್ಕೆ 13 ನಿರ್ದೇಶಕ ಸ್ಥಾನಗಳನ್ನು ನೀಡಲಾಗಿದ್ದು, ಇದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿಗೆ 2 ನಿರ್ದೇಶಕ ಸ್ಥಾನಗಳನ್ನು ನೀಡಲಾಗಿದೆ. ಇದರಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳಿಗೆ ತಲಾ 1 ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಡ್ಯಾನ್ಸ್ ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಟ್ಟು 245 ಹಾಲಿನ ಡೈರಿಗಳಿವೆ. ಎಲ್ಲಾ ಡೈರಿಗಳ ಅಧ್ಯಕ್ಷರನ್ನು ಈಗಾಗಲೇ ಸಂಘಟನೆ ಮಾಡಲಾಗಿದ್ದು, ಇವರಲ್ಲಿ ಬಹುತೇಕರು ಕಾಂಗ್ರೆಸ್ ಪರವಾಗಿದ್ದಾರೆ. ಹಾಗಾಗಿ ಈ ಬಾರಿ ನಡೆಯಲಿರುವ ಚಿಮೂಲ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ 2 ನಿರ್ದೇಶಕ ಸ್ಥಾನಗಳು ಪರಿಶಿಷ್ಟರು ಮತ್ತು ಹಿಂದುಳಿದವರಿಗೆ ನೀಡಬೇಕು. ಒಂದು ವೇಳೆ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಹಿಂದ ವರ್ಗಕ್ಕೆ ಅವಕಾಶ ನೀಡದಿದ್ದರೆ ಪಕ್ಷೇತರವಾಗಿ ಸ್ಪರ್ಧಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ವಾಲ್ಮೀಕಿ ಸಮುದಾಯದ ಮುಖಂಡ ಗವಿರಾಯಪ್ಪ ಮಾತನಾಡಿ, 1980ರಿಂದ ಕೋಲಾರ ಹಾಲು ಒಕ್ಕೂಟದಲ್ಲಿ ಇವರಿಗೂ ಬಲಾಢ್ಯರೇ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 245 ಡೇರಿಗಳಿವೆ. ಚಿಮೂಲ್ಗೆ 13 ನಿರ್ದೇಶಕ ಸ್ಥಾನಗಳನ್ನು ನೀಡಲಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿಗೆ 2 ಸ್ಥಾನಗಳು ಸಿಕ್ಕಿವೆ. ಇವರಿಗೆ ಬಲಾಢ್ಯ ಸಮುದಾಯಗಳು ಅಧಿಕಾರ ಅನುಭವಿಸಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ 2 ಕ್ಷೇತ್ರಗಳು ಎಸ್ಸಿ ಮತ್ತು ಎಸ್ಟಿಗೆ ತಲಾ 1 ನೀಡಬೇಕೆಂದು ಆಗ್ರಹಿಸಿದ್ರು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾಗಿದೆ. ಪರಿಶಿಷ್ಟರ ಪರ ಸರ್ಕಾರ ಇರೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳುತ್ತಿದ್ದಾರೆ. ಹೇಳಿಕೆಗೆ ಮಾತ್ರ ಸೀಮಿತವಾಗದೆ ಈ ಸಮುದಾಯಗಳಿಗೆ ಅವಕಾಶಗಳು ನೀಡಬೇಕು. ಪರಿಶಿಷ್ಟರು ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಮಾಡಲು ಅವಕಾಶ ಸಿಕ್ಕಂತಾಗಿದೆ. ಕೋಲಾರದಲ್ಲಿಯೂ ಎಸ್ಸಿ ಎಸ್ಟಿಗೆ ಅವಕಾಶ ನೀಡಿಲ್ಲ ಎಂಬ ಆರೋಪಗಳಿವೆ. ಮೇಲ್ವರ್ಗದವರು ಇಷ್ಟು ದಿನ ಅಧಿಕಾರ ಅನುಭವಿಸಿದ್ದಾರೆ. ತಳ ಸಮುದಾಯಗಳು ಮತ್ತು ಹಿಂದುಳಿದವರಿಗೂ ಅವಕಾಶ ನೀಡಬೇಕು. ಅವಕಾಶಗಳು ಬಂದಾಗ ತಳ ಸಮುದಾಯಗಳನ್ನು ಗುರುತಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ತಲಾ 1 ಸ್ಥಾನ ಕಲ್ಪಿಸಲು ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವಕಾಶ ಕಲ್ಪಿಸಬೇಕು ಎಂದರು. ದಲಿತ ಮುಖಂಡ ಸುಧಾ ವೆಂಕಟೇಶ್ ಮಾತನಾಡಿ, ಕೋಚಿಮೂಲ್ ಇತಿಹಾಸದಲ್ಲಿಯೇ ಮೇಲ್ವರ್ಗದವರು ಮಾತ್ರ ನಿರ್ದೇಶಕರು, ಅಧ್ಯಕ್ಷರು ಆಗುತ್ತಿದ್ದಾರೆ. ದಲಿತರು, ವಾಲ್ಮೀಕಿ ವರ್ಗದವರು ಮತ್ತು ಹಿಂದುಳಿದ ವರ್ಗದವರು ಈ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಇರುವ 2 ಸ್ಥಾನಗಳಲ್ಲಿ 1 ಎಸ್ಸಿ ಮತ್ತು 1 ಎಸ್ಟಿ ಸಮುದಾಯಕ್ಕೆ ನೀಡಿದರೆ ಸಹಕಾರಿ ಕ್ಷೇತ್ರದಲ್ಲಿಯೂ ತಳ ಸಮುದಾಯಗಳು ಸೇವೆ ಸಲ್ಲಿಸಿದಂತಾಗುತ್ತದೆ ಮತ್ತು ಕಾಂಗ್ರೆಸ್ ಪರ ದುಡಿದು ಸದಾ ಕಾಂಗ್ರೆಸ್ ಪರವಾಗಿರುವ ಸಮುದಾಯಗಳಿಗೂ ಅವಕಾಶ ಸಿಕ್ಕಂತಾಗುತ್ತದೆ ಎಂದರು. ಅವಕಾಶ ಬಂದಿದೆ. ಇದಕ್ಕೆ ಸಪೋರ್ಟ್ ಆಗಿ ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಎಂಸಿ ಸುಧಾಕರ್ ಅವರು ಮತ್ತು ನಮ್ಮ ಪ್ರದೀಪ್ ಈಶ್ವರ್ ಸರ್, ನಮ್ಮ ಶಾಸಕರು, ಇವರು ಹೆಚ್ಚಿನ ಒತ್ತು ಕೊಟ್ಟು ಈಗ ನಮ್ಗೆ ಸಿಕ್ಕಿರೋ ಅವಕಾಶಕ್ಕೆ ಒತ್ತು ಕೊಡಬೇಕು. ಎಸ್ಸಿಗೊಂದು ಎಸ್ಟಿಗೊಂದು ಇವಾಗ ಅವಕಾಶ ಸಿಕ್ಕಿದೆ. ಅದಕ್ಕೆ ಇವರು ಪೂರ್ವಕವಾಗಿ ಕೆಲಸ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಜಿಲ್ಲೆಗಳು ಹೈನುಗಾರಿಕೆಯಲ್ಲಿ ತುಂಬ ಉತ್ಕೃಷ್ಟವಾಗಿ ಮತ್ತು ದೇಶ ವಿದೇಶಗಳಿಗೆ ಹಾಲು ಕೊಡ್ತಕ್ಕಂಥ ವ್ಯವಸಾಯ, ಅದು ಕೃಷಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಿಲ್ಲೆಗಳು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು KMF ಕೋಚಿಮೂಲ್ ಆಗಿರ್ಬೋದು, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನೇ ಸಪ್ರೇಟಾಗಿ ಚಿಮೂಲ್ ಅಂತ ಕೂಡ ಆಗಿದೆ. ಇವತ್ತು ಈ ಚಿಮೂಲ್ ಆಗಿರ್ಬೋದು ಅಥವಾ ಕೋಮೂಲ್ ಆಗಿರ್ಬೋದು, 2 ಒಕ್ಕೂಟಗಳಿಗೆ ಇದುವರೆಗೂ ನಡೆದುಕೊಂಡು ಬಂದಿರತಕ್ಕಂಥದ್ದು ತುಂಬ ಪ್ರಬಲವಾಗಿ ಬಲಾಢ್ಯರಿಗೆ ಮಾತ್ರನೇ ಅಧ್ಯಕ್ಷರಾಗಿರ್ಬೋದು, ನಿರ್ದೇಶಕರುಗಳಾಗಿ ಆಯ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ಈ ಸಹಕಾರ ಸಂಘಗಳು, ಒಟ್ಟಾರೆ ಸಹಕಾರ ಸಂಘಗಳು ಬೇರೆಯವರ ಕೈಯಲ್ಲಿ ಆಗೋದಿಲ್ಲ ಅನ್ನೋಂಥ ಒಂದು ಇದನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಕೂಡ ಶಕ್ತಿಯುತವಾಗಿದ್ದೀವಿ ಅನ್ನೋಂಥ ಒಂದು ಇದನ್ನು ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ. ತಾಲೂಕಿನಲ್ಲೆಲ್ಲ ಸಂಘಟನೆ ಮಾಡಿದ್ದೀವಿ. ಯಾವ ಪ್ರತಿ ಡೈರು ಪ್ರೆಸಿಡೆಂಟು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಾವು ಅಕಸ್ಮಾತ್ ಕೊಡಲಿಲ್ಲ ಅಂದರೆ ಕಡ್ಡಾಯವಾಗಿ ಇವತ್ತು ಹೇಳ್ತಾ ಇದ್ದೀವಿ, ಇಂಡಿಪೆಂಡೆಂಟ್ ಆಗಿ ಬಂಡಾಯವಾಗಾದರೂ ಆಕೆ ಹಾಕಿಸ್ತೀವಿ. ಎಷ್ಟೇ ಜೊತೆಗೆ ಈಗ ಇದು ಏನಾಗ್ತದೆ ಅಂದ್ರೆ, ಅಧ್ಯಕ್ಷರುಗಳು ಇದು ಸರ್ಕಾರವಾಗಿದ್ರೆ ಈ ಕೋಆಪರೇಟಿವ್ ಅಲ್ಲಿ ಸರ್ಕಾರ ಪಕ್ಷದ ವತಿಯಿಂದ ಇಲ್ಲ, ಒಂದು ಪಕ್ಷ ಬಿಟ್ಟು ಒಂದು ಪಕ್ಷ ಬರೋದಿಲ್ಲ. ಅಧ್ಯಕ್ಷರು ಜಾಸ್ತಿ ಜನ ಇದ್ದೀವಿ, ಅದಕ್ಕೋಸ್ಕರ ಗೆಲ್ಲಕ್ಕೆ ಅವಕಾಶ ಇದೆ. ಜೊತೆಗೆ ಸರ್ಕಾರ ಇದೆ, ಅದಕ್ಕೆ ಸಬ್ಸಿಡಿ ಹಣ ಬೇರೆ 1 ಲೀಟರ್ಗೆ 5 ರೂಪಾಯಿಂದ 6 ರೂಪಾಯಿ ಕೊಡ್ತಾ ಇದೀವಿ. ಅದಕ್ಕೆ ಒಂದು ಪೂರಕವಾಗಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತಿಗೆ ಮಾಡ್ತಾರೆ ಅಂತ ಎಲ್ಲರ ಮೇಲೆ ನಂಬಿಕೆ ಇದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.